ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ಇತ್ತೀಚೆಗಷ್ಟೇ ಒಂದು 20-25 ದಿನಗಳ ಹಿಂದೆ ಒಬ್ಬ ಸೈಕೋ ಪತಿಯ ವಿರುದ್ಧ ಪತ್ನಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು ಅನ್ನುವಂತಹ ಸುದ್ದಿ ನಿಮಗೆಲ್ಲ ನೆನಪಿರಬಹುದು. ಪತಿಯಿಂದ ವಿಚಿತ್ರ ಬೇಡಿಕೆಗಳು ಬರ್ತಾ ಇದೆ, ಇದರಿಂದ ನನಗೆ ಮಾನಸಿಕವಾಗಿ ಟಾರ್ಚರ್ ಆಗ್ತಿದೆ ಅಂತ ಹೇಳಿ ಪತ್ನಿ ಠಾಣೆಯ ಮೆಟ್ಟಿಲೇರಿದ್ರು. ಈಗ ಈ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ನನ್ನ ಪತಿ ಸರಿ ಇಲ್ಲ ಅಂತ ಪತ್ನಿ ಹೇಳಿದ್ದು, ಆ ಪತ್ನಿ ವಿರುದ್ಧನೇ ಈಗ ಸಿಡಿದಿದ್ದಾನೆ ಪತಿರಾಯ. ಪತ್ನಿ ಮೇಘಶ್ರೀ ವಿರುದ್ಧನೇ 3 ಮದುವೆಯ ಆರೋಪವನ್ನು ಅವ್ರು ಮಾಡ್ತಾ ಇರೋದು. ನಾನು 3ನೇ ಗಂಡ ಅಂತ ಮಂಜುನಾಥ್ ಅಳಲನ್ನ ತೋಡ್ಕೊಂಡಿದ್ದಾರೆ. ಇಬ್ರಿಗೆ ಕೈ ಕೊಟ್ಟು 3ನೇ ಮದುವೆ ಈಕೆ ಆಗಿದ್ದಾಳೆ ಅನ್ನೋದು ಆರೋಪ. 30 ಲಕ್ಷ ಹಣ, 50 ಗ್ರಾಮ್ ಚಿನ್ನ, ಐಫೋನ್ ಎಲ್ಲ ನನ್ನಿಂದ ತಗೊಂಡು ಬೇಕಾಗಿದ್ದೆಲ್ಲ ತಗೊಂಡು ಈಗ ನನ್ನನ್ನ ನಡು ನೀರಲ್ಲಿ ಕೈ ಬಿಟ್ಟಿದ್ದಾಳೆ ಅನ್ನೋ ಆರೋಪವನ್ನ ಪತ್ನಿ ವಿರುದ್ಧನೇ ಪತಿ ಹೇಳ್ತಾ ಇರೋದು. ಆ ಮೂಲಕ ಈ ಪ್ರಕರಣದಲ್ಲಿ ನಾನು ನಿಜವಾದ ಸಂತ್ರಸ್ತ ಅಂತ ಪತಿ ಹೇಳ್ತಾ ಇರೋದು. ಕೌಟುಂಬಿಕ ಕಲಹ ಭಿನ್ನ ಭಿನ್ನ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನು ಪಡ್ಕೊಳ್ತಾ ಇದೆ. ಜಸ್ಟ್ ಒಂದು 20 ದಿನಗಳ ಹಿಂದಷ್ಟೇ ಮೇಘಶ್ರೀ ಅನ್ನುವಂತಹ ಮಹಿಳೆ ಸಂತ್ರಸ್ತ ಮಹಿಳೆ ಅಂತ ಹೇಳಲಾಗ್ತಾ ಇತ್ತು. ಆಕೆ ತನ್ನ ಪತಿಯಿಂದ ವಿಚಿತ್ರ ಬೇಡಿಕೆಗಳು ಬರ್ತಾ ಇದೆ, ಈಡೇರಿಸೋದಕ್ಕೆ ಸಾಧ್ಯನೇ ಇಲ್ಲ, ನನಗೆ ಮಾನಸಿಕವಾಗಿ ದೈಹಿಕವಾಗಿ ಟಾರ್ಚರ್ ಆಗ್ತಾ ಇದೆ, ನನಗೆ ನ್ಯಾಯ ಬೇಕು ಅಂತ ಆಕೆ ಸ್ಟೇಷನ್ಗೆ ಹೋಗಿದ್ಲು. ಈಗ 20-22 ದಿನಗಳ ಬಳಿಕ ಪತಿ ಪ್ರತ್ಯಕ್ಷರಾಗಿದ್ದಾರೆ. ಅವ್ರು ಹೇಳ್ತಾ ಇರೋದು, ನನಗೆ ಆ್ಯಕ್ಚುಲಿ ಮೋಸ ಆಗಿರೋದು, ನನಗೆ ಆಕೆಯ ಜೊತೆ ಆದ ಮದುವೆನೇ 3ನೇ ಮದುವೆ ಅಂತ. ಪತಿ ವಿರುದ್ಧನೇ ಪೊಲೀಸ್ ಠಾಣೆಯ ಮೆಟ್ಲೇರಿದ್ರು ಮೇಘಶ್ರೀ. ಕೇಸ್ನ ರೀಕಾಲ್ ಮಾಡಿಕೊಡ್ತಾ ಇದ್ದೀವಿ. ಪತಿ ಮಂಜುನಾಥ್ ವಿರುದ್ಧ ದೂರನ್ನ ಕೂಡ ಕೊಟ್ಟಿರ್ತಾರೆ ಮೇಘಶ್ರೀ. ಅವ್ರು ಹೇಳೋದು, ನಗ್ನ ಫೋಟೋ ತೆಗೆದು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು, ಖಾಸಗಿ ಕ್ಷಣಗಳ ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅಂತ ಮೇಘಶ್ರೀ ಆರೋಪ ಮಾಡಿದ್ರು. ಈಗ ಇವರು ಕೂಡ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಮೇಘಶ್ರೀ ಅವರ ಪತಿ ಎಲ್ಲ ಸುಳ್ಳು, ಬೋಗಸ್ಸು, ನನ್ನ ಹತ್ರ ದುಡ್ಡೆಲ್ಲ ಚೆನ್ನಾಗಿ ಈಸ್ಕೊಂಡ್ಲು ಅನ್ನೋದು ಇವರ ಆರೋಪ. ಒಂದು ಆಕೆ ಮೇಘಶ್ರೀ ಎಂಬ ಆಕೆ ಸಿರಾ ಮೂಲದ ಹುಡುಗಿ ಬೆಂಗಳೂರಿನಲ್ಲಿ ನೆಲೆಸಿರ್ತಾರೆ. ಆಕೆಗೆ ಆಲ್ರೆಡಿ 2 ಮ್ಯಾರೇಜ್ ಆಗಿರುತ್ತೆ. 2 ಮ್ಯಾರೇಜ್ ಆಗಿರೋದನ್ನ ನಮಗೆ ಹೇಳೇ ಇರೋಲ್ಲ. ಹೇಳ್ದೆ ಮರೆಮಾಚಿ ನನ್ನ 3ನೇವರೆಗೆ ವಂಚನೆ ಮಾಡಿ ನನ್ನ ಹತ್ರ ಐಫೋನ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, 50 ಗ್ರಾಮ್ ಚಿನ್ನ, 25 ಲಕ್ಷ ಕ್ಯಾಶು ಇದೆಲ್ಲ ತೊಗೊಂಡು ವಂಚನೆ ಪ್ರಕರಣ ಒಂದು ದಾಖಲೆ ಮಾಡೋಕ್ಕೆ ನಾವು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರ್ತೀವಿ. ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರಿದಾಗ ಹೇಳ್ತಾರೆ, ಸ್ಟೇಷನಲ್ಲಿ ನಾವು ತನಿಖೆಯನ್ನು ಮಾಡಿ ನಿಮ್ಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಒಂದು ಹುಡುಗಿ ಅದೇ ಸ್ಟೇಷನ್ ವಿಲ್ಸನ್ ಗಾರ್ಡನ್ ವುಮೆನ್ ಸ್ಟೇಷನ್ ಯಾಕೆಂದ್ರೆ ಅಲ್ಸೂರ್ ಗೇಟ್ ವುಮೆನ್ ಸ್ಟೇಷನ್ಗೆ ಹೋಗಿದ ತಕ್ಷಣ ನನ್ನ ಮೇಲೆ ಬಂದಿರತಕ್ಕಂಥ ಆರೋಪ, ಯಾಕೆಂದರೆ ಏನಾಗಿದೆ, ಅವರು ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ದೆ ಅಂತ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಯಾಕೆಂದರೆ ದಾಖಲೆಗಳು ಕೊಡಲಿ. ಆಕೆಗೆ ಏನೋ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದಾಗ, ಈಗ ಇನ್ಸ್ಟಾಗ್ರಾಮಲ್ಲಿ ಒಂದು 3-4 ಜನ ಯಾಕೆಂದ್ರೆ ಒಂದು 4-5 ಜನ ಹತ್ರ ಚಾಟ್ ಮಾಡ್ತಾ ಇದ್ಲು. ಹಾಗೂ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಹೇಳಿದಾಗ ದಾಖಲೆಗಳು ಕೇಳಿದೆ. ದಾಖಲೆಗಳು ಆಕೆಗೆ ಎಜುಕೇಷನ್ನೇ ಮಾಡದೇ ಇಲ್ಲ ಯಾವುದೋ ಒಂದು ಫೇಕ್ ಫೋರ್ಜರಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತಾರೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಗೊತ್ತಾಗೋಯ್ತು ಅಂತ ಹೇಳಿ ನನ್ನ ಮೇಲೆ ಯಾಕೆಂದರೆ ವಿನಾಕಾರಣ ಹೋಗಿ ನನ್ನ ಮೇಲೆ ಆರೋಪ ಹೊಡಿಸಿ ಒಂದು FIR ಅಂತೂ ಬುಕ್ ಮಾಡ್ತಾರೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಗೊತ್ತಾಗೋಯ್ತು ಅಂತ ಹೇಳಿ ನನ್ನ ಮೇಲೆ ಯಾಕೆಂದರೆ ವಿನಾಕಾರಣ ಹೋಗಿ ನನ್ನ ಮೇಲೆ ಆರೋಪ ಹೊಡಿಸಿ ಒಂದು FIR ಅಂತೂ ಬುಕ್ ಮಾಡ್ತಾರೆ. FIR ಈಗ ಏನಾಗಿದೆ, ನ್ಯಾಯಾಲಯದಲ್ಲಿ ಇದೆ, ನನಗೆ ಆಲ್ರೆಡಿ ಬೇಲ್ ಕೂಡ ಕೊಟ್ಟಿದೆ. ಇದರಲ್ಲಿ ಏನಾಗಿದೆ, ಈಗ ಈಕೆಯಿಂದ ಇನ್ನೂ ಒಂದು 4 ಜನ ಪ್ರಚೋದನೆಗೆ ಒಳಗಾಗಿ ಈಕೆ ಏನು ಮಾಡ್ತಾ ಇದ್ದಾರೆ, ಈಕೆಗಿಂದ ಅವರು ಮಾಡಬೇಕಂತ ಆಗುತ್ತೆ. ಸಮಾಜದಲ್ಲಿ ಈಗ ನನಗಾಗಿರ್ತಕ್ಕಂಥ ಅನ್ಯಾಯ ಬೇರೆಯವ್ರಿಗೆ ಆಗಬಾರ್ದು. 2 ಉಂಗುರ ಕೊಟ್ಟಿನಿ, ಬ್ರಾಸ್ಲೆಟ್ ಕೊಟ್ಟಿನಿ, ಆಮೇಲೆ ಚೈನ್ ಕೊಟ್ಟಿನಿ, 2 ಮದುವೆ ಆಗಿದೆ, ಇನ್ನೆಲ್ಲಿ 3ನೇದು ಗೊತ್ತಾಗೋಗುತ್ತೆ ಅಂತ ನಿರಾಕರಣೆ ಮಾಡ್ತಾರೆ. ಆನಂತರ ಏನಾಗಿದೆ, ರಿಜಿಸ್ಟರ್ ಆಫೀಸ್ ಚಿಕ್ಕಬಳ್ಳಾಪುರದಲ್ಲೂ ನಾನು ಅಪ್ಲಿಕೇಶನ್ ತೊಗೊಂಬರ್ತೀನಿ, ಮತ್ತು ವಿಲ್ಸನ್ ಗಾರ್ಡನ್ ಅಪ್ಲಿಕೇಶನ್ ತೊಗೊಂಬರ್ತೀನಿ. ಆಗ ಡೇಟ್ ಆಫ್ ಬರ್ತ್ ಕೇಳ್ತಾರೆ, ಆನಂತರ ಆಧಾರ್ ಕಾರ್ಡ್ಸ್ ಕೇಳ್ತಾರೆ. ಅದನ್ನ ಯಾಕೆ ಅವರು ಕೊಡಲಿಲ್ಲ ಅಂದರೆ, ಆಲ್ರೆಡಿ 2 ಮದುವೆ ಆಗಿದೆ, ಅದು ಮರೆಮಾಚಿದ್ರೆ ಎಲ್ಲಿ ಗೊತ್ತಾಗೋಗುತ್ತೆ, ಅವ್ರ ದಾಖಲೆಗಳು ಕೊಡಲಿಲ್ಲ. ಎಲ್ಲ ಚೆನ್ನಾಗಿದ್ದಾಗ ಚೆನ್ನಾಗಿತ್ತು, ಈಗ ನೋಡಿದ್ರೆ ಇಬ್ರು ಬೇರೆ ಬೇರೆ ವರ್ಷನ್ ಅಲ್ಲಿ ಕಟ್ಕೊಂಡ ಗಂಡನನ್ನು ಒಬ್ರು ವಿಲನ್ ಮಾಡ್ತಾರೆ, ತಾಳಿ ಕಟ್ಟಿದಂತಹ ಹೆಂಡತಿಯನ್ನ ಇನ್ನೊಬ್ರು ವಿಲನ್ ಮಾಡ್ತಾರೋದು ಗಮನಿಸ್ತಾ ಇದ್ದೀರಾ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ನಾಗೇಶ್. ಈಗ ಕೌಟುಂಬಿಕ ಕಲಹಕ್ಕೆ ಸಿಕ್ಕಿರುವಂತಹ ಟ್ವಿಸ್ಟ್ ಅಂಡ್ ಟರ್ನ್ ನೋಡ್ತಾ ಇದೀವಿ ನಾವು. ಪೊಲೀಸರು ಹೇಗೆ ತನಿಖೆ ಮಾಡ್ತಾ ಇದ್ದಾರೆ, ಈಗ ಈತ ಕೊಟ್ಟಿರುವಂತಹ ಕಂಪ್ಲೇಂಟ್ನ ಆಧಾರದ ಮೇಲೆ ಕೇಸ್ ದಾಖಲಾಗಿದೆಯಾ, ಮಾಹಿತಿ ಏನಿದೆ? ಮಮತಾ, ಮಂಜುನಾಥ್ ಎಂಬುವನ ಮೇಲೆ ಪತ್ನಿ ವಿವಿಧ ಗಂಭೀರ ಆರೋಪಗಳನ್ನು ಮಾಡಿ ಬೆಂಗಳೂರಿನ ಕೇಂದ್ರ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕಳೆದ 20 ದಿನಗಳ ಹಿಂದೆ ಒಂದು ದೂರನ್ನು ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆ ಮಂಜುನಾಥ್ ವಿರುದ್ಧ ಪೊಲೀಸರು ಕೂಡ ಕಾನೂನು ಕ್ರಮವನ್ನು ಕೈಗೊಂಡು ಜೈಲಿಗೆ ಕಳಿಸಿದ್ರು. ಅದಾದ ಬಳಿಕ ಜಾಮೀನು ತೆಗೆದುಕೊಂಡು ಈಗ ಮಂಜುನಾಥ್ ಅಂದರೆ ಪತಿಯಾಗಿರುವಂಥ ಮೇಘನ ಅವರ ಪತಿಯಾಗಿರುವಂಥ ಮಂಜುನಾಥ್ ಇವಾಗ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮಾತನಾಡಿರುವಂಥದ್ದು. ಮಂಜುನಾಥ್ ಹೇಳಿರುವಂಥ ಪ್ರಕಾರ ಮೇಘನಾ ಶ್ರೀಗೆ ಮಂಜುನಾಥ್ ಅವರು 3ನೇ ಗಂಡ ಅನ್ನುವಂಥ ಆರೋಪ
ಆರೋಪವನ್ನು ಮಾಡ್ತಿರುವಂಥದ್ದು. ಈ ಹಿಂದೆ ಇದೇ ರೀತಿಯಾಗಿ ಮೊದಲನೇ ಮತ್ತು ಎರಡನೇ ಗಂಡನಿಂದ ಹಣವನ್ನು ಸುಲಿಗೆ ಮಾಡಿ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಅವರ ವಿರುದ್ಧವೂ ಕೂಡ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಇದೇ ಮೇಘನಶ್ರೀ ಅವರು ದೂರನ್ನು ಕೊಟ್ಟಿದ್ರು ಅನ್ನುವಂಥ ಆರೋಪವನ್ನು ಮಾಡ್ತಿರುವಂಥದ್ದು. ಅದಾದ ಬಳಿಕ ಮೂರನೇ ಗಂಡ ನಾನಾದ ಕಾರಣಕ್ಕೆ ನನ್ನ ಬಳಿ ಕೂಡ ಸುಮಾರು 30 ಲಕ್ಷ ನಗದು ಜೊತೆಗೆ 50 ಗ್ರಾಂ ಚಿನ್ನ ಸೇರಿದಂತೆ 50 ಲಕ್ಷ ಬೆಲೆ ಬಾಳುವಂಥ ವಸ್ತುಗಳು ಕೂಡ ನನ್ನ ಬಳಿ ಪಡ್ಕೊಂಡಿದ್ರು ಅನ್ನುವಂಥ ಆರೋಪವನ್ನು ಮಾಡ್ತಿರುವಂಥದ್ದು. ಅದರ ಜೊತೆಗೆ ನನ್ನ ಮೇಲೆ ಗಂಭೀರ ಆರೋಪವನ್ನು ಮಾಡಲಿಕ್ಕೆ 4ನೇಯವನ ಜೊತೆ ಸಂಬಂಧವನ್ನು ಬೆಳೆಸ್ಕೊಂಡಿದ್ಲು. ಆ ಕಾರಣಕ್ಕೆ ನನ್ನನ್ನು ದೂರ ಮಾಡಲಿಕ್ಕೆ ಇದೆಲ್ಲ ಟ್ರಿಕ್ಸನ್ನು ಬಳಸಿ ದೂರ ಮಾಡಿದ್ರು ಅನ್ನುವಂಥ ಆರೋಪವನ್ನು ಸ್ವತಃ ಮಂಜುನಾಥೆ ಮಾಡ್ತಿರುವಂಥದ್ದು. ಹಾಗಾಗಿ ಈಗಾಗಲೇ ನನ್ನ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿರುವಂಥ ಮೇಘನಶ್ರೀ ವಿರುದ್ಧವೂ ಕೂಡ ನಾನು ಕಾನೂನು ಹೋರಾಟಕ್ಕೆ ಮುಂದಾಗ್ತೀನಿ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಮಂಜುನಾಥ್ ಅವರು ಕೊಟ್ಟಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಪೂರಕ ದಾಖಲೆಗಳನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಕೂಡ ಮಂಜುನಾಥ್ ಅವರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಮಂಜುನಾಥ್ ಅವರ ಕೊಟ್ಟಿರುವಂಥ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಿರುವಂಥದ್ದು. ಮಮತಾ, ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ. ಸೊ ಇಷ್ಟು ದಿನಗಳ ನಂತರ ಇವರು ಕಾನೂನು ಹೋರಾಟಕ್ಕೆ ಯಾಕೆ ಮುಂದಾದ್ರು? ಅಕಸ್ಮಾತ್ ಈಕೆ ಹೇಳಿದ ಎಲ್ಲವೂ ಸುಳ್ಳು ಅಂದಿದ್ರೆ ಆಗ್ಲೇ ಯಾಕೆ ಪ್ರತ್ಯಕ್ಷ ಆಗಿರಲಿಲ್ಲ ಅನ್ನೋದೊಂದು ಕೂಡ ಪ್ರಶ್ನೆ ಬರುತ್ತೆ.